ಇವತ್ತು ವೈಭವ್ ಸೂರ್ಯವಂಶಿ ಅವರ ಹುಟ್ಟಿದ ದಿನ. ಇವತ್ತು ಅವ್ರು 15ನೇ ವರ್ಷಕ್ಕೆ ಕಾಲಿಟ್ರು. ಬರ್ಡೇಗೆ ಏನಾದ್ರು ಗಿಫ್ಟ್ ಕೊಡಬೇಕಲ್ಲ ಅಂತ ಸಿ ಎಸ್ ಕೆ ಅವರು ಒಂದು ಒಳ್ಳೆ ಗಿಫ್ಟ್ನೇ ಕೊಟ್ಟರು. ವೈಭವ್ ಸೂರ್ಯವಂಶಿ ಆಡಿದ ಮೊದಲನೇ ಬಾಲ್ನೇ ಕ್ಯಾಚ್ನ ಡ್ರಾಪ್ ಮಾಡಿ ಕಾರ್ತಿಕ್ ಶರ್ಮಾ ಅವರು ಸಿ ಎಸ್ ಕೆ ಅವರು ಒಂದು ಬರ್ಡೇ ಗಿಫ್ಟ್ನ ಕೊಟ್ಟರು. ಆ ಬರ್ಡೇ ಗಿಫ್ಟ್ ಎಷ್ಟು ದುಬಾರಿ ಆಗಿಬಿಡ್ತು ಅಂತಂದರೆ ಬಿರುಸಿನ ಅರ್ಧಶತಕ ಗಳಿಸ್ಬಿಟ್ರು. 15 ಬಾಲ್ಗೆ ಅರ್ಧಶತಕ. ಅವ್ರು ಔಟ್ ಆಗೋ ಅಷ್ಟೊತ್ತಿಗೆ ಸಿ ಎಸ್ ಕೆ ಗೆಲ್ಲೋದಿರಲಿ, ಗೆಲ್ಲೋ ಒಂದು ಕನಸನ್ನು ಗೆಲ್ಲೋದನ್ನೇ ಮರ್ತ್ಬಿಡೋ ಹಂಗೆ ಮಾಡಿಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ಆಡಿದರು. ಕೊನೆಗೆ ಜೈಸ್ವಾಲ್ 36 ಬಾಲಿಗೆ 38, ರಿಯಾನ್ ಪರಾಗೆಲ್ಲ ಒಂದು ಗೆಲುವಿನ ಶಾಸ್ತ್ರವನ್ನು ಮುಗಿಸಿದ್ರು. ರಾಜಸ್ಥಾನ್ ರಾಯಲ್ಸು 127 ರನ್ಗಳ ಒಂದು ಗುರಿ ಏನಿತ್ತು ಅದನ್ನು 12.1 ಓವರ್ಗಳು, ಅಂದರೆ 47 ಬಾಲ್ ಬಾಕಿ ಇತ್ತು, 8 ಓವರ್ ಇರೋ ಹಂಗೆ ಹೆಚ್ಚು ಕಡಿಮೆ ಅವರು ಮ್ಯಾಚನ್ನೇ ಮುಗಿಸ್ಬಿಟ್ಟಿದ್ರು. ಸಿ ಎಸ್ ಕೆ ಪರ ಬೌಲರ್ಸ್ ನೋಡಿ, ನಿಮಗೆ ಓವರ್ಸೀಸ್ ಬೌಲರ್ಗಳು ತುಂಬ ಮುಖ್ಯ ಆಗ್ತಾರೆ. ಮ್ಯಾಟ್ ಹೆನ್ರಿ 40 ರನ್ಗಳನ್ನ ಕೊಟ್ಟರು, ದುಬಾರಿ ಆದರು. ಓವರ್ಟನ್ ಅವರು ಅಷ್ಟು ಚೆನ್ನಾಗಿ ಬೌಲಿಂಗನ್ನು ಹಾಕಿಲ್ಲ. ಇದರಲ್ಲಿ ಅಲ್ಲಿ ಕಾಂಬೋಜ್ ಅವರು 2 ವಿಕೆಟ್ ತೆಗೆದಿದ್ದು ಬಿಟ್ಟರೆ ಬೇರೆ ಯಾರು ಅಷ್ಟು ಅದ್ಭುತವಾಗಿ ಬೌಲಿಂಗನ್ನು ಮಾಡಲಿಲ್ಲ. ಸಿ ಎಸ್ ಕೆ ತಂಡ ಸೋಲ್ಬೇಕಾಯಿತು ಮೊದಲನೇ ಮ್ಯಾಚಲ್ಲೇ. ಧೋನಿ ಇಲ್ಲದೆ ಗ್ರೌಂಡಲ್ಲೂ ಅಂತ ಅವರಿಗೆ ಸಪೋರ್ಟ್ ಸಿಗಲಿಲ್ಲ. ಜೊತೆಗೆ ಟೀಮು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಧೋನಿ ಇಲ್ಲದೆ ಇದೆ 2010 ಬಿಟ್ಟರೆ ಬೇರೆ ಮ್ಯಾಚ್ಗಳೆಲ್ಲ ಸೋಲ್ತಿದ್ದಾರೆ. ಇದು ಮತ್ತೆ ಮುಂದುವರಿತು ಇವತ್ತಿನ ಮ್ಯಾಚಲ್ಲಿ. ಇದು ಧೋನಿ ಇಲ್ಲದೆ ಸಂಜು ಸ್ಯಾಮ್ಸನ್ ಅವರು ಇದ್ದರು, ದುಬೇ ಇದ್ದರು. ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮಿಂದ ಒಂದು ಫ್ರೆಶ್ ಫಾರ್ಮ್ ತೊಗೊಂಬರ್ತಾರೆ ಅಂದ್ಕೊಂಡ್ರೆ ಯಾರೂ ಚೆನ್ನಾಗಿ ಆಡಲಿಲ್ಲ. ಸಿ ಎಸ್ ಕೆ ಪರ 10ನೇ ವಿಕೆಟ್ಗೆ ಜಾಸ್ತಿ ಪಾರ್ಟ್ನರ್ಶಿಪ್ ಮಾಡಿದ್ದು, 33 ರನ್ಗಳದ್ದು. ಯೋಚನೆ ಮಾಡಿ ಎಷ್ಟು ಕಳಪೆ ಆಗಿತ್ತು ಅಂತ. ಅಲ್ಲಿ 3 ಜನ, ಕಾರ್ತಿಕ್ ಶರ್ಮಾ ಮತ್ತು ಸರ್ಫರಾಜ್ ಖಾನು ಮತ್ತು ಓವರ್ಟನ್, ಇವ್ರು 3 ಜನನ ಬಿಟ್ಟರೆ ಮತ್ತೆ ಯಾರು ಡಬಲ್ ಡಿಜಿಟ್ನೇ ದಾಟಲಿಲ್ಲ. ಅಷ್ಟು ಕೆಡದಾಗಿತ್ತು. 6-6, 0-2, 5-6 ಈ ರೀತಿ ಒಂಥರ ಫೋನ್ ನಂಬರ್ ಥರ ಇತ್ತು ಅವರ ಒಂದು ಬ್ಯಾಟ್ಸ್ಮನ್ಗಳ ಸ್ಕೋರು. ಅಲ್ಲಿ ಮರ್ಯಾದೆ ಉಳಿಸಿದಂದರೆ ಓವರ್ಟನ್ ಅವರು 43 ರನ್ಗಳನ್ನ ಗಳಿಸಿದ್ರು, ಸರ್ಫರಾಜ್ ಒಂದು 17, ಇನ್ನೊಬ್ಬ ಕಾರ್ತಿಕ್ ಶರ್ಮಾ 18 ಹೊಡೆದಿದ್ದು ಬಿಟ್ಟರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಆಡಲೇ ಇಲ್ಲ. ಒಂದು ಹಂತದಲ್ಲಿ 100 ಒಳಗೆ ಆಲ್ಔಟ್ ಆಗ್ತಾರೆ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಓವರ್ಟನ್ ಚೆನ್ನಾಗಿ ಆಡಿ 127 ತೊಗೊಂಡೋದ್ರು, ಒಂದು ಗೌರವವನ್ನು ಉಳಿಸ್ಕೊಟ್ರು. ಬೌಲಿಂಗಲ್ಲಿ ಜಡೇಜಾ ಅವರು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಜಡೇಜಾ ಅವರು ಇಷ್ಟು ವರ್ಷ ಸಿ ಎಸ್ ಗೆ ಆಡ್ತಿದ್ರು. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಮೊದಲು ರಾಜಸ್ಥಾನ್ ರಾಯಲ್ಸಿಗೆ ಆಡಿದ್ರು ಶೇನ್ ವಾರ್ನ್ ಇದ್ದಾಗ. ಅವರು ಮತ್ತೆ ರಾಜಸ್ಥಾನ್ ರಾಯಲ್ಸಿಗೆ ವಾಪಸ್ ಹೋಗಿ 18ಕ್ಕೆ 2 ಸಖತ್ತಾಗಿ ಸೇಡನ್ನ ತೀರಿಸ್ಕೊಂಡ್ರು. ಇನ್ನು ಜೆಫ್ರಾ ಆರ್ಚರ್ ಅವರು 19ಕ್ಕೆ 2 ವಿಕೆಟ್ಗಳನ್ನ ಪಡ್ಕೊಂಡ್ರು. ಮತ್ತು ಬರ್ಗರ್ ಅವರು 26ಕ್ಕೆ 2. ಅವರು ಸಂಜು ಸ್ಯಾಮ್ಸನ್ನ ಕ್ಲೀನ್ ಬೋಲ್ಡ್ ಮಾಡಿದ್ರು. ಆಯುಷ್ ಮಾತ್ರ ಚೆನ್ನಾಗಿ ಆಡಲಿಲ್ಲ, ಋತುರಾಜ್ ಗಾಯಕ್ವಾಡ್ ಚೆನ್ನಾಗಿ ಆಡಲಿಲ್ಲ. ಇಲ್ಲಿ 3 ಮ್ಯಾಚ್ ಆಗಿದೆ ಐ ಪಿ ಎಲ್ ಈ ವರ್ಷ. 3 ಮ್ಯಾಚಲ್ಲೂ ಟಾಸ್ ಗೆದ್ದವರು ಬೌಲಿಂಗ್ ಆರಿಸಿ ಚೇಸಿಂಗ್ ತಂಡನೇ ಗೆಲ್ತಾ ಇದೆ. ಈ ಫಾರ್ಮ್ಯಾಟನ್ನು ಯಾರಾದರೂ ಹೊಡಿಬೇಕಲ್ಲ, ಇದನ್ನು ಕಾಯ್ತಾ ಇರಬೇಕಾಗತ್ತೆ ಯಾವಾಗ ಆ ರೀತಿ ಆಗುತ್ತೆ ಅಂತ. ಸೊ ಇದು ಇವತ್ತಿನ ಮ್ಯಾಚ್ನ ರಿಪೋರ್ಟು. ನಿಮ್ಗೇನಿಸ್ತು, ಯಾರು ಗೆಲುವಿಗೆ ಮುಖ್ಯ ಕಾರಣ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಆದರ್ಶ ಅಂತ.